ಬದಲಿಯ ಹೌದು. ಆದರೆ ಕೌರವನ ಮುಂದೆ ಬಂದಾಗ ಮನೋಬಲ ಇಲ್ಲದೆ ಅಣ್ಣ ಸಂಬಂಧಿಗಳ ಮಕ್ಕಳೆಂಬ ಭಾವನೆ ಅಂತರಂಗದಲ್ಲಿ ಹೆಚ್ಚಾಗಿ ಮಮಕಾರವೇ ಬೆಳೆಯುತ್ತದೆ. ಯುದ್ಧಕ್ಕೆ ನಿಲ್ಲುವಂತಹ ಹೊತ್ತಿನಲ್ಲಿ ನಾನು ನಿನ್ನನ್ನು, ನೀನು ನನ್ನನ್ನು ಕೊಲ್ಲುವ ಮನೋಧರ್ಮವನ್ನು ಇಟ್ಟುಕೊಂಡೆ. ಅದು ನಿನ್ನಲ್ಲಿ ಬರಲಿಕ್ಕಿಲ್ಲ. ಮನೋಬಲ ಕುಂಠಿತವಾಗಿದೆ ನಿನ್ನನ್ನು. ಇಲ್ಲದಿದ್ದರೆ ಕೃಷ್ಣನನ್ನು ಸಂಧಾನಕ್ಕಾಗಿ ಕಳುಹಿದಂತಹ ಹೊತ್ತಿನಲ್ಲಿ 5 ಗ್ರಾಮವಾದರೂ ಸಾಕು ಅಂತೇಳಿ ಆಗ ನಾನು ಹೇಳಿದ ಮಾತುಕತೆ ಛಲದಿಂದಲೇ ಕಡೆ ನನ್ನ ಕಣದಲ್ಲಿ ತೋಡಿದ್ದೆ ಅಸ್ತಿನೆಯನ್ನು ಬರೆಯುವಂತ ಮನೋಭಾವ ಇರುವುದು ಅಂತ ಹೇಳಿದ್ರು. ಆದರೆ ಹಸ್ತಿನೆಯನ್ನು ಬರಿಬೇಕಾಗಿ ಯುದ್ಧವೇ ಬಂದ. ಇದನ್ನು ತಿಳಿದುಕೊಂಡವನ. ಆದ್ರಿಂದ ನಿನ್ನಲ್ಲಿ ಕೇಳುವುದಂತೆ ನಿನಗೂ ನನಗೂ ಮನೋಭಾವ ಇಲ್ಲ. ಆದ್ರಿಂದ ನೀನು ಆಗಲಿಕ್ಕಿಲ್ಲ. ಮತ್ತೆ 3 ಲೋಕದ ಗಂಡ ಅರಿವಿನ ಮಾತಾಡ ಊರಿನ ಹೆಸರಿನಿಂದ ದಶನಾಮ ಹಾಕಿದ್ದ. ಇವರಿಗೆ 10 ಹೆಸರು ಕೊಟ್ಟವರು ಕುಂಬರ ಬಲಿಷ್ಠರೇ. ಭೂಮಿ ತೂಕದ ಗಾಂಧೀಯವನ್ನು ಎತ್ತಿ ಕಥನವನ್ನು ಮಾಡುವುದಂತ ಇಲ್ಲ. ಬಲಹೀನ ಅಂತ ಹೇಳಿದೆ ನಾನು. ಸಾಧ್ಯವೇ ಇಲ್ಲ. ಆದ್ರಿಂದ ಇವ ಬಲಿಷ್ಠ ಹೌದು, ನನ್ನಲ್ಲಿ ಯುದ್ಧಕ್ಕೆ ಅಲ್ಲ. ಯಾಕೆಂದ್ರೆ ನಾನು ಸದಾ ಯುದ್ಧ ಮಾಡಲಿಕ್ಕೆ ಪಡೆದವು. ಅಲ್ಲ ಯುದ್ಧದ ಬಗ್ಗೆ ಚಿಂತನೆ ಮಾಡಿದ ಇವ ಅದಕ್ಕಾಗಿ ಇಲ್ಲ. ಸಣ್ಣವನಾಗಿಲ್ಲ ಪ್ರಾಯದಲ್ಲಿ. ಸಣ್ಣವರು ನಕ್ಕಲಲ್ಲ ಅವರು ಒಂದೇ ರಥದಲ್ಲಿ ಕದರವನ್ನು ಪ್ರಾರಂಭಿಸಿದ್ರೆ ಒಂದೇ ರಥದಲ್ಲಿ ಹೋಗ್ತಿದ್ದ ಯುದ್ಧ. ಅವರು ಒಂದೇ ರಥದಲ್ಲಿ ನಿಲ್ಲುವ ಹಾಗಿಲ್ಲ.